ನೋಡ್ರಿ ಪಲಾವ್ ಮಾಡಕ್ಕೆ ತರಕಾರಿ ಎಲ್ಲ ಹಾಕಿ ಫ್ರೈ ಮಾಡತ್ತೀನಿ. ಇದಕ್ಕೆ ಈರುಳ್ಳಿ ಹಾಕಿಲ್ಲ ನಾನು. ಈರುಳ್ಳಿ ಹಾಕಿದ್ರೆ ರೈಸ್ ಏನಾಗ್ತದೆ ಕಬ್ಬು ಎಲ್ಲ ಆಗ್ತದೆ. ಬರೀ ಖಾಲಿ ತರಕಾರಿ ಹಾಕಿ ಮಾಡಿದೆ ಅಂದ್ರೆ ಅನ್ನ ಸಾಫ್ಟಾಗಿ ಭಾರಿ ಮಸ್ತಾಗಿ ಬರ್ತದೆ. ಹಾಗಾಗಿ ಈರುಳ್ಳಿ ಹಾಕಲ್ಲ. ಟೊಮೊಟೊ ಎಲ್ಲ ಈ ತರಕಾರಿ ಬೆಂದ ಮೇಲೆ ಟೊಮೊಟೊನ ಹಾಕ್ತೀನಿ. ಹಾಗೆ ಇಲ್ಲಿ ಚಪಾತಿ ಹಿಟ್ಟನ್ನ ನಾದಿಟ್ಟಿನಿ. ಸದ್ಯ ಚಪಾತಿ ರೆಡಿ ಮಾಡ್ಕೋಬೇಕು. ಇನ್ನು ಮುಂಜಾನೆ ಕೆಲಸನೇ ಜಾಸ್ತಿ ಇರ್ತಾವ್ರಿ. ಯಾಕಂದ್ರೆ ಇವರು ಸಾಲಿಗೆ ಹೋಗೋದಕ್ಕೆ ಅದಕ್ಕೆ ಕಾಲೇಜಿಗೆ ಬುತ್ತಿ ಕಟ್ಟು ಅದು ಮಾಡು ಇದು ಮಾಡು ಅನ್ನೋದಕ್ಕೆ ನೋಡ್ರಿ ಮುಂಜಾನೆ ಶೀಕ್ಣಿ ರೆಡಿ ಆಗತ್ತದ ನಮ್ಮ ಮನ್ಯಾಗ. ಮಾವಿನಕಾಯಿ ಎಲ್ಲ ಹಣ್ಣಾಗ್ಯಾವು. ಇನ್ನೊಂದು ಸ್ವಲ್ಪ ಚಿಲ್ಲ ಮಾವಿನಕಾಯಿ ಆಗಿತ್ತು. ಈಗ ಇಷ್ಟು ಮಾವಿನಕಾಯಿ ಹಣ್ಣಾಗ ನೋಡ್ರಿ ಇವಾಗ. ಮತ್ತು 3 ಮಾವಿನಕಾಯಿ ಕಲ್ಸಾಳ ಇಷ್ಟ ಆಗೈತಿ. ನಾ ಏನೋ ಹಾಕಿಲ್ಲ ಇದಕ್ಕೆ. ಎಷ್ಟೊತ್ತು ತುಂಬ ಬಡ್ದು ಹತ್ತಿ ಮಾಡ್ಕೋಬೇಕು. 3 ಮಾವಿನಕಾಯಿ ಆಗೈತಿ. ಇಲ್ತೆ ಪಲ್ಯ ಮಾಡೋಕೆ ತರಕಾರಿ ಇದೆಷ್ಟು ಕಟ್ ಮಾಡಿ ಇಟ್ಟೀನಿ. ಇದನ್ನ ಪುದೀನ ಕೊತ್ತಂಬರಿ ರುಬ್ಕೋಬೇಕು ಪಲಾವ್ಕ್ಕೆ. ಇದನ್ನೆಲ್ಲ ರೆಡಿ ಮಾಡ್ಕೋಬೇಕು ನೋಡಿ. ಮುಂಜಾನೆ ಸಡುಗಲ್ದು ಸಾವ್ಕಾರ ಥರ ಆಗ್ಬಿಡ್ತೀವಿ ನಾವು ಹೆಣ್ಮಕ್ಳು. ಮುಂಜಾನೆ ಎಷ್ಟೇ ಜಲ್ದಿ ಎದ್ದು ನಾವು ಎಷ್ಟೇ ಅವಸರ ಕೆಲಸ ಮಾಡ್ತೀವಿ ಅಂದರೂ ಕೂಡ ಸಾಕಾಗಲ್ರಿ ಕೆಲಸ. ಎಷ್ಟು ಮಾಡಿದ್ರು ಈ ಫೋನಾಗ ಎಷ್ಟು ಚಾರ್ಜ್ ಮಾಡಿದ್ರು ಕಡಿಮೆನೇ, ನಾವು ಎಷ್ಟು ಕೆಲಸ ಮಾಡಿದ್ರು ಕಡಿಮೆನೇ. ಹಂಗೆ ಈಗ ಇದ್ರಾಗ ಚಾರ್ಜ್ ಇಲ್ಲ. ಸಿದ್ಧಾರ್ಥಂದು ಜಳಕ ಆಗೈತಿ. ಇದು ನಿನ್ನೆ ಮ್ಯಾಚ್ ಐತಲ್ಲ, ಅದ್ರಾಗ ಜಿಟಿ ಇತ್ತಲ್ರಿ, ಅವ್ರದ್ದು ಬಸ್ ದಾರಿಗೆ ಸುತ್ತಿದ್ವಿ. ಯಾರ್ದು ಬೇರೆ ಯಾವ್ದು ಮತ್ತೊಂದು ಬಸ್ ದಾರಿಗೆ ಸುತ್ತಿದ್ವಿ. ಪೂರ ಕನ್ನಡ ಮ್ಯಾಚಿನ ಬಗ್ಗೆ ಏನೋ ಗೊತ್ತಾಗಲ್ಲ. ಯಾವ ಮ್ಯಾಚ್ ಏನು ಯಾವ ಕ್ರಿಕೆಟ್ ಟೀಮ್ ಅವರೆಲ್ಲ ಹೊರಗೆ ಬಸ್ ದಾರಿ. ನಾ ಬರೋದ್ರಾಗೆ ಮಂದಿ ಯಾರು ಇದ್ದಿದ್ದಿಲ್ಲ. ಚಲೋ ಅವ್ರದೇ ಅದೃಷ್ಟೇನ. ಯಾಕ ಚಾರ್ಜ್ ಆಗಲ್ಲ. ಒಂದು ಟೀಮ್ 11 ಜನ ಹೋಗ್ತಿದ್ರು. ಬನ್ರಿ ನಮ್ಮ ಅಡಿಗೆ ಮನಿ ಇನ್ನ ರೆಡಿ ಆಗತೈತಿ. ಎಲ್ಲಾ ಅಡಿಗೆ ರೆಡಿ ಮಾಡ್ಕೋಬೇಕು. ಕಾಲೇಜ್ ಚಿಕ್ನಿ ರೆಡಿ ಐತ್ರಿ. ಚಪಾತಿ ಪಲಾವ್ 2 ಮಾಡ್ಕೋಬೇಕು. ಈಚೆ ಕಡೆ ಪಲಾವ್ ಕಿಟ್ಟು ಈಚೆ ಕಡೆ ಚಪಾತಿ ಮಾಡ್ಕೋತೀನಿ. ಟೈಮ್ ನೋಡ್ರಿ ಆಲ್ರೆಡಿ 7:15 ಆಯ್ತು. 8:30 ಅಷ್ಟರಲ್ಲಿ ಎಲ್ಲ ಮುಗಿಬೇಕು. ಎಲ್ಲ ಮುಗಿಯೋದಷ್ಟೇ. ಸಿದ್ಧಾರ್ಥನ ಊಟ ಸನಕ್ಕೆ ಆಗ್ಬೇಕು. 8:30 9ಕ್ಕೆ ಹೋಗ್ಬಿಡ್ತಾನ. ಸಾಕು. ಸಕ್ರಿ ಬೆಲ್ಲ ಹಾಕು. ಗಟ್ಟಿ ನೀರ್ಲೆ ಹತ್ಕೊಂಡ್ ತಿಂತಾರ ಚಂದಾಗಿ. ನೀರ್ ಮಾಡಿ ರಸ ಬಾಳ ನೋಡ್ರಿ. ಮನೇನ್ ಮಾಹಿತಿ ಅಂದ್ರೆ ಹಿಂಗ ಆರಾಮಾಗಿ ತಿನ್ಬೋದು. ಕೊಂಡು ತಂದಿದ್ದಾದ್ರ ಏನೋ ಹಾಕ್ತಾರಲ್ಲ, ಹಲ್ಲಿಗೆ ಹಚ್ಚು ನೆಲ್ಲಿಗೆ ಹಚ್ಚು ಅನ್ನಂಗ ಆಗ್ತದ. ಬಡ ಕೆಲಸ ಮುಗಿಸ್ಕೊಂಡ್ ಮಾರ್ಕ್ಸ್ ಸಿಗೋಣ. ನೋಡ್ರಿ ಇಲ್ಲಿ ಮುಂಜಾನೆ ಊಟ ಮಾಡ್ಲತ್ತಾರ ಎಲ್ಲಾರು. 8:30 ಆಗ್ಯದ. 8:30ಗೆ ಊಟ ಮಾಡ್ಲಾಗತ್ತೀವಿ. ಶೀಕಣಿ ಚಪಾತಿ. ಅವ ಅಲ್ಲಿ ಡಬ್ಬಿ ಪಲಾವ್ ಹಾಕೊಳಕತ್ತಾನ. ಮಮ್ಮಿ ಇಲ್ಲಿ ಶೀಕಣಿ ಚಪಾತಿ ಉಳ್ಳೋತ್ತಾರ. ಅಲ್ಲಿ ಅಪ್ಪನೂ ಶೀಕಣಿ ಚಪಾತಿ ಉಳ್ಳೋತ್ತಾರ. ಹೆಂಗಾಗ್ಯದ್ರಿ? ಸೂಪರ್ ಆಗ್ಯದ ಮಗ. ನೋಡ್ರಿ ಇಲ್ಲಿ ಸಿದ್ಧಾರ್ಥ ಡಬ್ಬಿಗ್ ಪಲಾವ್ ಹಾಕೊಂಡ. ಇಲ್ಲಿ ಪಲಾವ್ ಹಾಕ್ಯಾರ. ಪಲಾವ್ ರೆಡಿ ಆಗ್ಯದ. ಆಯ್ತು ನೋಡ್ರಿ. ಎಲ್ಲ ಅಡಿಗೆ ಆಯ್ತು, ಊಟ ಆಯ್ತು, ಎಲ್ಲ ಆಯ್ತು. ಇನ್ನೇನದ ಎಲ್ಲ ಚುಚ್ ಮಾಡ್ಬೇಕು. ಪಲ್ಯ ಮಾಡ್ಬೇಕಿನ್ನ ಮಧ್ಯಾಹ್ನಕ್ಕೆ ಮಾಡ್ಕೋತೀವಿ ಪಲ್ಯ. ಹೀಗೆ ಮಾಡಿಡಲ್ಲ. ಮಧ್ಯಾಹ್ನಕ್ಕೆ ಮಾಡಿದ್ರೆ ಚಂಜಿಕ ಮಧ್ಯಾಹ್ನಕ್ಕೆ 2ಕ್ಕೆ ಆಗ್ತದ. ಹಂಗಾಗಿ ಈಗ ಮುಂಜಾನೆ ಮಾಡಿಟ್ಟು ಅಂದ್ರೆ ಸರಿ ಬರಲ್ಲ. ಅದಕ್ಕೆ ನಮ್ ಗ್ಯಾಸಿನ ಕಟ್ಟಿ ಒಂದೆಲ್ಲ ಸ್ವಚ್ಛ ಮಾಡ್ಕೊಂಡ್ಬಿಟ್ರೆ ಮುಗಿದ ಕೆಲಸ. ಇನ್ನ ಭಾಗ್ಯ ಹೋತಾಡ್ರಿ ನಾಳಿಗೆ. ಅಕ್ಕಿಗೆ ಇವತ್ತ ಕಟ್ಟಕ್ಕೆ ಏನಾರ ರೆಡಿ ಮಾಡ್ಬೇಕು. ಗೊತ್ತಿಲ್ಲ ಏನಾಗ್ತದೋ ಏನಿಲ್ಲ, ಏನ್ ಮಾಡ್ತೀನೋ ಏನ್ ಬರ್ತೀನೋ. ನಿನ್ನೆ 3-4 ತಾಸು ನಿದ್ದೆ ಮಾಡೀನಿ. ಇವತ್ತೇನ್ ಮಾಡ್ತೀನಿ ತಿಳಿದಿಲ್ಲ. ಸದ್ಯಕ್ಕೆ ರೆಸ್ಟ್ ಮಾಡ್ತೀನಿ. ತುಂಬಾ ಸುಸ್ತಲ್ಲ ಮೈಯಾಗ ಬಹಳ ಶಕ್ತಿ ಇಲ್ಲ, ರಕ್ತನೇ ಇಲ್ಲ. ಒಟ್ಟ ನಾಲ್ಗೆ ಎಲ್ಲ ಬೆಳ್ಳಗ ಬಿಟ್ಟ. ಇವೆಲ್ಲ ಕರ್ಗಾಲಕತ್ತು. ನಾಲ್ಗೆ ಕರ್ಗಾಲಕತ್ತು, ಬೆಳಗಾಲಕತ್ತಂದ್ರ ಮೈಯ ರಕ್ತಿಲ್ಲ ಅಂತ ಅರ್ಥ. ಎಷ್ಟು ದಿನ ಹಂಗಾಗಿದ್ದಿಲ್ಲ. ಅವಾಗ ಆಗಿತ್ತು. ಈ ಸತಿ ಮತ್ತ ರಕ್ತ ಕಮ್ಮಿ ಆಗ್ಯದ. ಕಡೆ ಓಡಾಟ ಸ್ವಲ್ಪ ಅದು ಇದು ಅನ್ಕೊಂಡು ಮತ್ತ ಮನುಷ್ಯನಿಗೇನ್ ತಯಾರಿ ಮಾಡ್ಬೇಕು.
ಇಷ್ಟೇ ಜೀವನ, ಏನೋ ಮಾಡುತ್ತೆ. ಅಷ್ಟೆಲ್ಲಾ ಕಷ್ಟ ಪಡೋದೇ ಮಕ್ಳಿಗೋಸ್ಕರ. ಜೀವನ ಬದುಕೋದೇ ನಮ್ಗಂತ ನಾವ್ ಬದುಕಲ್ಲ, ಮಕ್ಕಳಾಗೋರ್ಗು ಮಾತ್ರ ನಮ್ದು. ಮಕ್ಕಳಾಯ್ತು ಮುಗೀತು, ಎಲ್ಲ ಅವ್ರಿಗೋಸ್ಕರನ ಬದುಕು, ಎಲ್ಲ ಅವ್ರಿಗೆ ಮಾಡೋದು, ಎಲ್ಲ ಮಕ್ಳು. ಅಷ್ಟೆಲ್ಲಾ ಮಾಡಿ ಲಾಸ್ಟಿಗೆ ಒಂದ್ ಸತಿ ಅನಸ್ತದ, ಏನ್ ಮಾಡಿದ್ರೆ ಏನೈತಿ, ಏನು ಇಲ್ಲ, ಎಲ್ಲಾ ಖಾಲಿ ಅನಿಸ್ಬಿಡ್ತೈತಿ ಒಂದ್ ಟೈಮ್ನಾಗ. ಎಲ್ಲಾ ಮಾಡಿ ಖಾಲಿ ಖಾಲಿ ಅನಿಸ್ಬಿಡ್ತದ. ಏನ್ ಆಗ್ತದ ದೇವ್ರ ಆಟ, ಏನ್ ಮಾಡಬೇಕಲ್ಲ. ಒಂದ್ ದಿನ ಊಟ ನಡ್ದೈತಿ, ಎಲ್ಲ ಮುಗಿದ್ಮೇಲೆ ಕಸ ಹುಡುಗಿ ಎಲ್ಲ ಬಂಡೆ ತೊಳೆದು ಎಲ್ಲ ತಿಕ್ಕಿ ತೊಳೆದು ಎಲ್ಲ ಎತ್ತಿಟ್ಟು ಭಾಗ್ಯಾಗ ಒಂದಿಷ್ಟು ಚೂಡ ಮಾಡ್ಬೇಕು, ಜಾಮೂನ್ ಮಾಡ್ತೀನಿ ಅಂದೆ ಕಿವಲ್ ಅನ್ನಕತ್ತಾಳ. ಇನ್ನು ಏನೇನ್ ಮಾಡ್ಬೇಕು ನೋಡ್ಬೇಕು. ರೊಟ್ಟಿ ಅಂತೂ ಮಾಡಿ ಕಟ್ಟೋದಾಗಲ್ಲ, ಒಂದ್ ರೊಟ್ಟಿ ಮಾಡೋಷ್ಟು ಇಲ್ಲ ತಾಕತ್ತು. ಇಲ್ಲಿ ಮಮ್ಮಿ ಶೇಂಗಾ ಹೊಡ್ಲಿತ್ತಾರ. ಶೇಂಗಾ ಎದಕ್ ಮಮ್ಮಿ? ನಿಂಗ ಶೇಂಗಾ ಹಿಂಡಿ ಕಟ್ಟಾಕ ಶೇಂಗಾ ದಿಂಡಿ ತಯಾರ್ ಮಾಡೋದು. ಕಟ್ಲಕ್ಕ ಶೇಂಗಾ ಹೊಡ್ಲಿತ್ತಾರ ನೋಡ್ರಿ. ಶೇಂಗಾ ದಿಂಡಿ ಮಾಡಕ್ ಇದೆಲ್ಲ ತಯಾರು ಮಾಡೋದು, ಚೂಡ ಮಾಡ್ಬೇಕು. ನಾಳೆಗೆ ಹೋಗ್ತಾಳ, ಇವತ್ತೆಲ್ಲ ತಯಾರಿ ಮಾಡ್ಬೇಕು. ಹೇಳದ್ನಲ್ಲ, ಬಾಳ ಏನು ಕಟ್ಟಕ್ ಹೋಗುದಿಲ್ಲ, ಇನ್ನೊಂದ್ ತಿಂಗಳು ಬಿಟ್ಟು ಹೋಗ್ತೀವಿ. ಈ ಸದ ಸೇವಾ ಚೋಡ ಶೇಂಗಾ ದಿಂಡಿ ಇಷ್ಟೇ ಮಾಡಿ ಕಟ್ತೀವಿ. ಕಟ್ಟಲ್ಲ ಈಗ ಬಹಳ. ಅಕ್ಕಿಗೆ ಎಣ್ಣೆ ಐಟಮ್ಸ್ನು ಜಾಸ್ತಿ ಯಾವ್ದು ಆಗಲ್ಲ. ತಿಂದು ಮಾತು ಹೋಗಿ ಕೆಂಪ್ಕೊಂಡು ನೆಗಡಿ ಮಾಡ್ಕೊಂಡು ಹೌದ್ರಿ, ಅದೆಲ್ಲ ಮೊದಲು ಬ್ಯಾಡ ಹಚ್ಚೋದು. ಈ ಸಾರಿ ಇಷ್ಟೇ ಮಾಡ್ಕೊಟ್ಟು ಮತ್ತ ಬಂದಾಕರ ಒಂದೊಂದ್ ಸಾರಿ ಏನಾರ ತಗೊಂಡ್ರಿ. ಕಾಳು ಬೇಸಿಗೆ ಅದೇನು ಬೇಸಿಗೆ ಹೊಲ್ದಾಗ ಬೆಳೆದಿದ್ ಬೇಸಿಗೆ ಕಾಳು ಅದೇನು ಇದ್ರು ನಾ ಇದಿಟ್ರೆ ಆಸದಿಲ್ಲ ಅಂತ ಮಾಡಿದ್ದೆ. ಬೇಸಿ ಚಲೋ ಬಂದದ್ದು. ಹೊಡಿರ್ ಕುತ್ಕೊಂಡ್. ನೀನು ಹೊಡಿ, ಇಬ್ರು ಹೊಡೆದ್ರ ಜಲ್ದಿ ಆತ. ಬಂದು ನಮ್ ಶೇಂಗಾ ಹೊಡೆದಾಗಲ್ಲ. ನಾ ಸತ್ಯ ಸಮೇತ ಹಂಗ ಇಡು ಅಂದ್ರೆ ಇಡ್ತೀನಿ, ಖರೆ ಹಂಗ ಬಿಡಿಸಂದ್ರ ಆಗಲ್ಲ. ಇಡ್ಲಿಕ್ಕೆ ಅವೇನ್ ಬಾಳ ಹೊಡೆದಿರಲ್ಲ. ಈಗ ಸತಿ ಸಮೇತ ಹೊಡೆನ್ ಏನಾಗ್ತದ, ಅವ್ ಬಾಳ ಅಲ್ಲಾಗೆ ಹೋಗ್ಬಿಡ್ತಾವ. ಆಯ್ತಲ್ ಹಿಂಗೆ ಕಡೆಕ್ ಮಾಡ್ಕೊಂಡು. ಬಿಸಿಲ ಯಾಕೋ ಇವತ್ತು ಜಗ್ಗಿ ಐತ್ರಿ ಬಿಸಿಲು. ಹೊರಗೆ ಹೋಗಿಲ್ಲ, ಈ ದಗಿ ಆಗಕತ್ತೈತಿ. ಬಿಸಿಲ ತಿರ್ಗಾಡೋರ್ ಹಣೆಬರ್ ಭಾಳ ಕಷ್ಟ. ಯಾಕಂದ್ರ ಅಲ್ಲಿ ಊರಾಗ ಒಂದ್ ತಿಂಗಳಿದ್ನೇಲಪ್ಪ, ಬಿಸಿಲು ಅನ್ಭವಿಸಿದ್ ಸುಜರೆಲ್ಲ ಕಲ್ಲನ್ ಕಾಗಿ ಆಗಿಬಿಟ್ಟಿದ್ವಿ ನಾವಂತ್ರು ಅಷ್ಟು ಮಂದಿ ಎಲ್ಲ ಊರಾಗ. ನೋಡ್ರಿ ಅಷ್ಟು ಶೇಂಗಾ ಹೊಡೆದೆ. ಶೇಂಗಾ ಹೊಡೆದು ಈಗ ಹುರಿಯಾಕತ್ತೀನಿ, ಹುರ್ಲಾಕಿಟ್ಟಿನಿ. ಇದಿಟ್ಟು ಶೇಂಗಾ ಹಿಂಡಿ ಕುಟ್ಕೋಬೇಕು. ಹಂಗೆ ಒಬ್ರು ನನ್ಗೆ ಕಮೆಂಟ್ ಹಾಕಿದ್ರು, ಅವ್ರ ಬಗ್ಗೆ ಮಾತಾಡೋಣ ಅಂತ. ಅದಕ್ಕಿಂತ ಮೊದಲ ನಂದೊಂದ್ ಸ್ವಲ್ಪ ಮಾತಾಡೋದೈತಿ, ಹೇಳ್ಬಿಡ್ತೀನಿ. ಶೇಂಗಾ ನೋಡ್ರಿ, ನೀವು ಏನಿಲ್ಲ ಅಂದ್ರೆ ಒಂದ್ 2 ಕಿಲೋ ಶೇಂಗಾ ಅದು, ಒಂದ್ 4 ಬಗ್ಸಿ ಹೊಡೆದಿವಿ. 2 ಕಿಲೋ ಶೇಂಗಾ ಅದು. ಅದೇ ಅಕಸ್ಮಾತ್ ನಾವು ಹೊರಗೆ ಹೋಗಿ ಕೊಟ್ಟು ತಗೊಂಡಿದ್ರೆ 200 ರೂಪಾಯಿ ಅದಾವ. 200 ಅಂದ್ರ 200 ರೂಪಾಯಿ ಕೆಜಿ ಸದ್ದ. ತಗೊಂಡು ಇಷ್ಟು ಮಾಡೋ ಭಾಳ ಕಠಿಣ ಅನಿಸ್ತದ. ಶೇಂಗಾ ಕೊಂಡು ತರೋದಂದ್ರೆ ತರ್ತೀವಿ, ಇಲ್ಲ ಅಂತಲ್ಲ, ಅಂದ್ರ ಭಾಳ ಹತ್ತಿಡ್ದು ನೋಡಿ ಮಾಡ್ಬೇಕಾಗ್ತದ. ಹಿಂಗಿದ್ರ ಸ್ವಲ್ಪ ಕೈ ಸೈಲ್ ಬಿಟ್ಟು ಮಾಡೋಕಾಗ್ತದ, ಅಷ್ಟೇ ವ್ಯತ್ಯಾಸ. ಏನಾದ್ರೂ ಇದೆಲ್ಲ ನೋಡಿದಾಗ ನನಗೂ ಅನಿಸ್ತೈತಿ, ಊರಿಗೆ ಹೋಗ್ಬಿಡ್ಲಿ, ಊರಾಗ ಹೋಗಿ ಹೊಲ ಮಾಡಿದ್ರ ಬೆಳಿ ಎಲ್ಲ ಬೆಳಿತದ. ಸ್ವತಂತ್ರವಾಗಿ ಎಟ್ ಬೇಕಟ್ ಮಾಡ್ಕೊಂಡ್ ತಿನ್ಬೋದು, ಎಟ್ ಬೇಕಟ್ ಮನ್ಯಾಗ ಮಾಲ್ ಇರ್ತೈತಿ. ಇದ್ ಇಟ್ಟೇ ತಿನ್ನೋದ್ ನಡೆದೈತಿ ನಮ್ ಹಣೆವಾರ ನಂಗೆ ಅನಿಸ್ತದ ಒಂದೊಂದ್ಸತಿ. ಹಿಂಗೆಲ್ಲಾ ನೋಡ್ದಾಗ ಈ ಸದ್ ನೋಡ್ರಿ ಶೇಂಗಾ ಚೀಲದೆಲ್ಲ ನೋಡ್ದಾಗ ನನಗ ಹಂಗೆ ಅನಿಸ್ತೈತಿ. ಹೊಲ ಮನಿ ಮಾಡ್ಕೊಂಡ್ರ ಎಷ್ಟೊಂದ್ ಆರಾಮಾಗಿರ್ಬೋದು, ನಾವೇ ಬೆಳಿಬೋದು, ನಾವೇ ತಿನ್ಬೋದು, ಸಾಕನಟ್ ಇರ್ತೈತಿ ಅನಸ್ತದ. ಒಂದೊಂದ್ ಟೈಮ್ ಮಕ್ಳ ಜೀವನ, ಅವ್ರ ಸಾಲಿ, ಮುಂದಿನ ಭವಿಷ್ಯದೆಲ್ಲ ನೆನ್ಸ್ಕೊಂಡಾಗ ಕೊಂಡ್ ತಿಂದ್ರು ಪರವಾಗಿಲ್ಲ, ಅವ್ರ ಜೀವನ ಒಂದ್ ರೂಪ್ಸನ ಅನ್ನೋ ಲೆಕ್ಕಕ್ಕೆ ಬಂದೈತಿ. ಅವ್ರ ಜೀವನ ಒಂದ್ ರೂಪ್ಸಿದ್ರ ಮುಗೀತು. ಒಂದ್ ಹೊಲ್ದಾಗಿರ್ಲಿ, ಮನ್ಯಾಗಿರ್ಲಿ, ಎಲ್ಲ ಊರಾಗಿರ್ಲಿ, ಬೆಂಗಳೂರಾಗಿರ್ಲಿ, ಎಲ್ಲ ಒಂದ್ ಕಡೆ ಇರ್ಬೋದು. ಅವ್ರ ಜೀವನ ಒಂದ್ ಎಲ್ಲಿ ಹತ್ತಂದ್ರ ಅಷ್ಟೇ, ಇನ್ನೇನೈತಿ, ಹೌದಿಲ್ರಿ? ಅಷ್ಟಕ್ಕಾಗಿ ಇಷ್ಟೊಂದು ಕಷ್ಟ ಪಡಾಕತ್ತೀವಿ ಒಂದು. ಮತ್ತ ಇಲ್ಲಿರೋದಕ್ಕೂ ಒಂದು ಬೇರೆ ಕಾರಣ ಐತಿ. ನಾನು ವಿಡಿಯೋಸ್ ಏನು ಚಾನಲ್ ಸ್ಟಾರ್ಟ್ ಮಾಡ್ದಾಗಿಂದ ಹೇಳಕತ್ತೀನಿ, ಆ ಕಾರಣ ಹೇಳ್ತೀನಿ ಅಂತ. ಆದ್ರೆ ಇನ್ನೂ ಅದ್ರ ಟೈಮ್ ಬಂದಿಲ್ಲ. ನಾವು ಬೆಂಗಳೂರಿಗೆ ಬರೋದಕ್ಕೂ ಒಂದು ಕಾರಣ ಐತಿ, ಇಲ್ಲಿ ಬಂದಿರೋದಕ್ಕೂ ಒಂದು ಕಾರಣ ಐತಿ. ಯಾಕೆ ನಾವು ಊರಿಗೆ ಹೋಗಲ್ಲಾಗಿವಿ ಅನ್ನೋದು ಐತಿ, ಹೇಳ್ಬೇಕು. ಆದ್ರ ಅದನ್ನ ಹೇಳ್ಕೊಂಡ್ರೆ ಎಷ್ಟು ಸರಿ ಇರ್ತೈತಿ, ಎಷ್ಟು ಸರಿ ಇರಲ್ಲ ಗೊತ್ತಿಲ್ಲ. ಹಾಗಾಗಿ ನೀವ್ ಹತ್ರ ನಾನು ಹೇಳ್ಕೊಂಡಿಲ್ಲ. ಅದ್ರದ್ದೇ ಅಂತ ಒಂದು ಟೈಮ್ ಬಂದಾಗ ಖಂಡಿತ ಹೇಳ್ತೀನಿ. ಹಂಗೆ ಏನಪ್ಪಾ ಅಂತಂದ್ರ ಭಾಗ್ಯ ಹೋಳಿಗೆ ಮಾಡಿರೋದು ನಿನ್ನೆ ವಿಡಿಯೋಗೆ ತುಂಬಾ ಜನ ಕಮೆಂಟ್ ಹಾಕಿದ್ರಿ, ತುಂಬಾನೇ ಖುಷಿ ಆಯ್ತು. ನಿಜವಾಗ್ಲೂ ಫಸ್ಟ್ ಟೈಮ್ ಮಾಡಿದ್ದು. ಮಕ್ಕಳಿಗೆ ಅವಾಗವಾಗ ಮನ್ಸಲ್ಲೇ ಹುಮ್ಮಸ್ ಅನ್ನೋದು ಇರ್ಬೇಕು. ಅಡಿಗೆ ಮಾಡೋದಾಗ್ಲಿ, ಕೆಲಸ ಮಾಡೋದಾಗ್ಲಿ ಸ್ವಲ್ಪ ಕಡಿಮೆ ಭಾಗ್ಯನ ಹತ್ರ ಹುಮ್ಮಸ್, ಕೆಲಸ ಮಾಡೋ ಹುಮ್ಮಸ್ ಸ್ವಲ್ಪ ಕಡಿಮೆ.
ಆದ್ರೂ ಕೆಲವೊಂದು ಟೈಮಲ್ಲಿ ಅಡುಗೆಗಳು ಈ ಥರ ನೋಡಿಕೊಂಡು ಮಾಡೋದಂದ್ರೆ ಸ್ವಲ್ಪ ಇಂಟ್ರೆಸ್ಟ್ ತೋರಿಸ್ತಾಳ, ಮಾಡ್ತಾಳ. ಹೆಣ್ಮಕ್ಳಾದ್ಮ್ಯಾಕ ಅವೆಲ್ಲ ಕಲಿಲೇಬೇಕ್ರಿ. ನಾವು ಬರೀ ಓದೋದಂತ ಬರೀ ಹಿಂದೆ ಹೋದಾಗ ಅಡುಗೆನೂ ಕಲಿಬೇಕು, ಮನೆ ಕೆಲಸನೂ ಕಲಿಬೇಕು, ಎಲ್ಲನೂ ಕೂಡ ಮಕ್ಕಳಿಗೆ ಕಲಿಸ್ಬೇಕಾಗ್ತದ. ಹಂಗೆ ಬಿಡಕ್ಕಾಗಲ್ಲ. ಸಣ್ಣಕ್ಕಿದ್ದಾಗಿಂದು ಸ್ವಲ್ಪ ವೀಕ್ ಇದ್ಲಕ್ಕೆ ಭಾಳ ಕೆಲಸ ನಾವು ಹಚ್ಚಿಲ್ಲ ಯಾವಾಗನು. ಇತ್ತೀಚಿಗೆ ಸ್ವಲ್ಪ ನಾನು ಕೆಲಸ ಹತ್ತಾಕತ್ತೀನಿ, ಆಕಿಗೆ ಕಲೀಲಿ, ಹೆಣ್ಮಗಳದಳ, ಕೆಲಸ ಕಲೀಲೇಬೇಕು ಅಂತ ಹೇಳಿ ತಂದಿನ ತಾನು ಈ ರೀತಿ ಈಗ ಒಂದ್ 3 ರೆಸಿಪಿ ಏನೋ ಮಾಡ್ಯಾಳ. ಒಂದು ಜಾಮೂನ್, ಕೇಕ್, ಮತ್ತೆ ನಿನ್ನೆ ಒಂದು ಹೋಳ್ಗಿ ರೆಸಿಪಿಗಳನ್ನ ಅಕ್ಕಿನೇ ನೋಡಿ ಯಾಕಂದ್ರೆ ಸ್ವಂತ ಮಾಡಕತ್ತಾಳ. ಖುಷಿ ಅನಿಸ್ತೈತಿ. ತುಂಬಾ ಜನ ಕಮೆಂಟ್ ಹಾಕಿದ್ರು, ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಕೂಡ ಬನ್ರಿ, ಆಕಿನೇ ಬಿಸಿ ಬಿಸಿ ಹೋಳ್ಗಿ ಮಾಡಿ ಕೊಡ್ತಾಳೆ, ಎಲ್ಲರೂ ಊಟ ಮಾಡಾಕತ್ರಿ. ಆಮೇಲೆ ಮತ್ತೊಬ್ರು ಕಮೆಂಟ್ ಹಾಕಿದ್ರು ನನಗ, ಏನಪ್ಪಾ ಅಂತಂದ್ರ ಸಿಕ್ಕಿ ಭಾಳ ಐತ್ರಿ, ಈ ಕಡೆ ಕಣ್ಣೀರ್ ಬಸಾಗ್ತದ. ಏನ್ ಕಮೆಂಟ್ ಹಾಕಿದ್ರಪ್ಪ ಅಂತಂದ್ರ, ಹೊಟ್ಟೆ ಕಿಚ್ ಪಡೋ ಮಂದಿಗೆ ಏನ್ ಮಾಡ್ಬೇಕು ಅಂತ ಕಮೆಂಟ್ ಹಾಕಿದ್ರು. ನಾ ಇಲ್ಲಿ ಸೈಡಿಗೆ ಕೊಡ್ತೀನಿ ನೋಡ್ರಿ ನೀವು. ಹೊಟ್ಟೆ ಕಿಚ್ ಪಡೋ ಮಂದಿಗೆ ರೆಮಿಡಿ ಕೊಡೋಣ ಅಂತ ಹೇಳಿದ್ರು. ಸಿಸ್ಟರ್ ನಿಜವಾಗ್ಲ ಕಮೆಂಟ್ ಹೋದ ನಗೋತ್ತು. ಹೊಟ್ಟೆ ಕಿಚ್ ಪಡೋರಿಗೆ ರೆಮಿಡಿ ಕೊಡೋದ್ ಆಗ್ತದನ್ ಹೇಳ್ರಿ. ಹೊಟ್ಟೆ ಉರ್ಕೊಳ್ಳೋರಿಗೆ, ಹೊಟ್ಟೆ ಕಿಚ್ ಪಡೋರಿಗೆ ನಾವು ಏನೋ ಔಷಧಿ ಕೊಡಕ್ ಆಗ್ತದ? ರೆಮಿಡಿ ಅಂದ್ರೆ ಔಷಧಿನೇ, ಅದೇನೋ ಔಷಧಿ ಕೊಡಕ್ ಆಗ್ತದ ಅವ್ರಿಗೆ? ಅದೇನ್ ಹೇಳ್ತಾರಲ್ಲ, ಹುಟ್ಟುಗಣ ಸುಟ್ರು ಹೋಗಲ್ಲ ಅಂದಂಗ, ಅಂತ ಗುಣ ಅವ್ರ ಅಂತರ ಇದ್ದು ಅಂದ್ರೆ ನಾವ್ ಏನು ಮಾಡೋದಕ್ಕಾಗಲ್ಲ. ಅವ್ರ ಹೊಟ್ಟೆ ಕಿಚ್ ಪಡೋರ್ ಪಡ್ಲಿ ಅಂತ ಹೇಳ್ಬಿಟ್ಟು ನಮ್ ಪಾಡಿಗೆ ನಾವು ಬದುಕುದೇ ಒಂದ್ ದಾರಿ. ನಮ್ಗೆ ಅದಷ್ಟೇ ಗೊತ್ತು. ನನ್ಗೆ ಹೊಟ್ಟೆ ಕಿಚ್ ಪಡೋರಿಗೆ ಏನೇನ್ ಅವ್ರಿಗೆ ಏನು ಮಾಡಕನ ಆಗುದಿಲ್ಲ. ಏನಾದ್ರು ಕೇಳಕ್ ಹೋದ್ರೆ ಜಗಳಕ್ ಬರ್ತಾರ, ಏನಾದ್ರು ಹೇಳಕ್ ಹೋದ್ರೆ ಜಗಳಕ್ ಬರ್ತಾರ. ಹಂಗಾಗಿ ಹೇಳುದು ಬೇಡ, ಕೇಳುದು ಬೇಡ. ಅವ್ರು ದುನೇ ಮಾಡ್ಕೊಳಕ ಬೇಕಾದಷ್ಟು ಹೊಟ್ಟೆ ಕಿಚ್ ಪಡ್ಲಿ, ಜಗಳ ಮಾಡ್ಕೊಳ್ಳಿ, ಅವ್ರು ಏನೋ ಮಾಡ್ತಾರ. ನಮ್ಮ ಹತ್ರನ ಜಗಳಕ್ ಬಂದ್ರು ಕೂಡ ನಾ ಖರೆ ಹೇಳ್ತೇನೆ, ನನ್ನ ಹತ್ರ ಜಗಳಕ್ ಬಂದ್ರು ನಾ ಜಗಳಕ್ ಹೋಗೋದಿಲ್ಲ. ಭಾಳ ಮೀರ್ತಂದ್ರ ಅಷ್ಟೇ ಅದ್ರ ಸಾಸ್ಕ್. ಬೇಕಾದಂಗ ಬೈದ್ ಹೋಗ್ತಾರ, ಬೈದ್ ಬರೋದು ಬಿಟ್ಬಿಡ್ತೀನಿ ಅಷ್ಟೇ. ಮತ್ತೇನಂತಂದ್ರ, ಈಗ ಹೊಟ್ಟೆ ಕಿಚ್ ಪಡೋರಿಗೆ ಏನ್ ಮಾಡಕ್ ಆಗುದಿಲ್ಲ. ಅವ್ರಿಗೆ ರೆಮಿಡಿನೂ ಇಲ್ಲ, ಔಷಧಿನೂ ಇಲ್ಲ, ಏನ್ ಮಾಡು ಮಸಿನೂ ಇಲ್ಲ. ಹೊಟ್ಟೆ ಕಿಚ್ ಪಡೋರಿಗೆ ಹೊಟ್ಟೆ ಕಿಚ್ ಪಡ್ರಿ ಅಂತ ಹೇಳ್ಬಿಟ್ಟು ನಾವು ಮುಂದಕ್ಕೆ ಹೋಗ್ಬೇಕಷ್ಟೇ. ಮೇನ್ ನೀವು ತಿಳ್ಕೊಬೇಕಾಗಿರೋ ವಿಷಯ ಅಂದ್ರೆ ಏನಪ್ಪಾ ಅಂತಂದ್ರೆ, ಅವ್ರು ನಿಮ್ ಮ್ಯಾಲ ಯಾರಾದ್ರೂ ಒಬ್ರು ನಿಮ್ ಮ್ಯಾಲ ಹೊಟ್ಟೆ ಕಿಚ್ ಪಡಾಕತ್ತಾರ ಅಂತ ಅನ್ಕೊಂಡ್ರೆ ನೀವು ಅವಾಗ ನೀವೇ ಅರ್ಥ ಮಾಡ್ಕೊಡ್ರಿ, ನೀವು ಜೀವನದಾಗ ಸ್ವಲ್ಪ ಮುಂದಕ್ಕೆ ಬಂದಿರಿ ಅಂತ ಹೇಳಿ. ನೀವು ಸ್ವಲ್ಪ ಜೀವನದಾಗ ಮುಂದಕ್ಕೆ ಬಂದಿರಂದ್ರ ನಿಮ್ಗೆ ಆಗದಾರೋ ಹೊಟ್ಟೆ ಕಿಚ್ ಪಡ್ತಾರ. ಅದೇನೋ ಸಹಜ. ಜೀವನದಾಗ ಅಂತವ್ರು ಇರ್ಬೇಕು ಅಂತ ನನಗ ಅನ್ಸ್ತೈತಿ. ನನಗಂತೂ ಬಾಳ ಇಷ್ಟ ಅಂತವ್ರು ನನ್ನ ಜೀವನದಾಗ ಇರೋರಂದ್ರು. ನಮ್ಮನ್ನ ನೋಡಿ ಹೊಟ್ಟೆ ಉರ್ಕೊಳ್ಳೋರಾಗ್ಲಿ, ನಮ್ಮನ್ನ ನೋಡಿ ಹೊಟ್ಟೆ ಕಿಚ್ ಪಡೋರಾಗ್ಲಿ, ಅವ್ರಕ್ಕಿಂತ ನಾವು ಮುಂದೆ ಆಗ್ಬೇಕು ಹಂಗ ಅನ್ಕೊಳ್ಳೋರಾಗ್ಲಿ ಇರ್ಬೇಕು ನಮ್ ಜೀವನದಾಗ. ಯಾಕೆ ಇರ್ಬೇಕಂತ ಕೇಳ್ರಿ. ಅವಾಗ ಅವ್ರ ಜೊತೆಗೆ ನಾವು ಮುಂದಕ್ಕೆ ಹೋತೀವಿ, ಅವರು ಮುಂದಕ್ಕೆ ಬರ್ತಾರ. ಜೀವನದಾಗ ಒಳ್ಳೇದದು. ಅದ್ ಯಾವತ್ತು ಕೆಟ್ಟದ್ದು ಅಥವಾ ಅದು ನಮ್ ಇಂಥವ್ರ ಅವ್ರಿಗೆ ಬೈಯಾಕ್ ಹೋಗ್ಬಾರ್ದು. ನೀವು ಒಟ್ಟ ಹೊಗಳ್ಬೇಕಾದಟ್ಟು. ಯಾಕತ್ ಕೇಳ್ರಿ, ಅವರಿಂದ ನಾವು ಇನ್ನೂ ಸ್ವಲ್ಪ ಇಂಪ್ರೂವ್ ಆಗ್ಲಿಕ್ಕತ್ತಿರ್ತೀವಿ. ಯಾಕಂದ್ರೆ ಅವ್ರು ಹೊಟ್ಟೆ ಕಿಚ್ ಪಡಾಕತ್ತಾರಲ್ಲ, ನಮ್ಮನ್ನ ನೋಡಿ ನಾವ್ ಇನ್ನೂ ಮುಂದುವರಿಬೇಕು ಅನ್ನೋದ ಬರ್ತೈತಿ. ನಮ್ಗೆ ಹಿಂದ್ ಬೀಳ್ಬೇಕಂತೂ ಬರೋದಿಲ್ಲ. ಹಂಗಾಗಿ ಅವರಿಂದ ನಾವು ಬೆಳಿಲಿಕ್ಕತ್ತೀವಿ ಅಂತ ನೀವು ಅರ್ಥ ಮಾಡ್ಕೋರಿ. ಕರೆ ಐತಿಲ್ಲ? ಅದಕ್ಕಾಗಿ ಹೇಳುದು, ಹೊಟ್ಟೆ ಕಿಚ್ ಪಡಾಕತ್ತಾರೋ, ನಿಮ್ಗೇನೋ ಹಿಂದ್ ಬೈಕೊಳಕತ್ತಾರೋ ಅಥವಾ ನಿಮ್ಗೇನೋ ಹಿಂದ್ ಹೇಳಕತ್ತಾರೋ, ನಿಮ್ ಬಗ್ಗೆ ಮಾತಾಡಕತ್ತಾರ ಅಂದ್ರೆ ನೀವು ಅರ್ಥ ಮಾಡ್ಕೊಳ್ರಿ. ನೀವು ಜೀವನದಾಗ ಒಂದ್ ಹೆಜ್ಜೆ ಮುಂದಿಟ್ರಿ ಅಂತ ಅರ್ಥ ಆಯ್ತಾ. ಅಂತವ್ರ ಜೀವನದಾಗಂತೂ ಕೊನೆ ತನಕ ಇರ್ಲೇಬೇಕು ನಮ್ ಜೊತೆಗೆ. ಅವ್ರು ಇದ್ದಾಗ್ಲೇನ ನಮಗೇನಂದ್ರ ಒಂದ್ ಆನಿ ಬಲ ಬಂದಾಗ ನಮಗ ಅವಾಗ್ಲೇ ನಮ್ಗೆ ಇನ್ನೂ ಮುಂದುವರಿಬೇಕು ಅನ್ನೋದು ಒಂದು ಮನಸ್ಸಿನಾಗ ಅದು ಕುದೀತಿರ್ತದ. ಹಂಗ ನೀವು ಕೂಡ ಅಷ್ಟೇ ಅವ್ರ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು, ಮಾಡೋರ್ ಮಾಡ್ಲಿ, ಹೊಟ್ಟೆ ಉರ್ಕೊಳ್ಳಿ, ಅವ್ರ ಪಡಿಗೆ ಅವ್ರಿಗೆ ಬಿಡ್ರಪ್ಪ. ಯಾಕೆ ಸುಮ್ಮನೆ ತ್ರಾಸ ಕೊಡ್ತೀರಿ? ಅವ್ರಿಗೆ ಯಾವ ರೆಮಿಡಿನೂ ಮಾಡಕ್ ಹೋಗ್ಬೇಡ್ರಿ, ಯಾವ ಔಷಧಿನೂ ಕೊಡಾಕ್ ಹೋಗ್ಬೇಡ್ರಿ. ಏನು ನಿಮ್ಗೆ ಗೆಲ್ಲುವೇ ಒಂದ್ ಔಷಧಿ ಆಗ್ಬೇಕು. ನಿಮ್ಮ ಜೀವನ ಅವ್ರು ನೋಡೇ ಒಂದ್ ಔಷಧಿ ತಗೊಂಡಂಗ ಆಗ್ಬೇಕು ಅವ್ರಿಗೆ. ಅಷ್ಟೇ ನಾನ್ ಹೇಳೋದು, ಅಷ್ಟೇ, ಬೇರೆ ಏನು ಇಲ್ಲ. ಅವ್ರಿಗೆ ಫಸ್ಟ್ ಆಫ್ ಆಲ್ ಹೇಳೋದು ಒಂದೇ ಮತ್ತೆ, ಒಟ್ಟ ಬಯಕ್ ಹೋಗ್ಬಿಡ್ರಿ ಯಾರಿಗೂ. ಬೈಯೋದ್ರಿಂದ ಲಾಸ್ ಹೊರತಾಗಿ ಲಾಭ ಅಂತೂ ಏನೂ ಇಲ್ಲ. ಅವ್ರು ಅಂದಿದ್ದು ಅನ್ಸ್ಕೊಂಡು ಎಷ್ಟು ಇರ್ತೀವಲ್ಲ ಅಷ್ಟು ಲಾಭ ಐತಿ. ನಾನು ತಿಳಿದಿರೋದು ಹೇಳ್ತೀನಿ. ಯಾಕಂದ್ರೆ ಇನ್ನೊಬ್ರ ಹತ್ರ ಮಾತಾಡಿ ಜಗಳ ಮಾಡ್ಕೊಂಡು ಏನು ಉಪಯೋಗ ಇಲ್ಲ. ಓಕೆ, ಶೇಂಗಾ ಹೋಗ್ತದ ಹಿಂಗೆ ಮಾತಾಡ್ಕೊತೀನಿ ಅಂತಂದ್ರೆ ಅದಕ್ಕೆ ಸಣ್ಣ ಇಟ್ಬಿಟ್ಟಿನಿ ಗ್ಯಾಸ್ ಸಣ್ಣ ಇಟ್ಕೊಂಡು ಹುರಿದ್ನಂದ್ರ ಶೇಂಗಾ ಕುರುಮ್ ಅನ್ನಂಗ್ ಹುರಿತಾವು. ಅವಾಗ ಶೇಂಗಾ ಮಸ್ತ್ ಆಯ್ತೈತೆ, ಎಣ್ಣೆ ಬಿಟ್ಟು ಚಂದ ಆತು. ಹಂಗಾಗಿ ಹೆಂಗು ಒಳ್ಳ ಕೊಡ್ತೀನಿ, ಒಳ್ಳೈತಿ, ಒಳ್ಳ ಕೊಟ್ಬಿಡ್ತೀನಿ ಶೇಂಗಾ ದಿಂಡಿ. ಭಾಗ್ಯ ದವಾಖಾನೆ ಹೋಗ್ಯಾಡ್ರಿ, ಅದೇನೋ ಬೇಕತ್ತ ನಾಳೆ ಅಡ್ಮಿಷನ್ ಮಾಡಕ್ ಕರ್ಕೊಂಡು ಹೋಗ್ಬೇಕು ಸಾಲಿಗೆ. ಹಂಗಾಗಿ ಅವ್ರು ಹೊರಗೆ ಹೋಗ್ಯಾರು. ಸಿದ್ಧಾರ್ಥ ಬರ್ತಾನೆ ಈಗ ಊಟಕ್ಕೆ ಅಂದ್ರೆ ಕಾಲೇಜಿನಿಂದ ಬರ್ತಾನು. ರೆಡಿ ಮಾಡ್ಕೋತೀನಿ ಇದೆಲ್ಲ ಜಲ್ದಿ. ನ್ಯೂಸ್ ಇದೀಗ ಬಂದ ಸುದ್ದಿ. ನಮ್ಮ ಮನೆಯಲ್ಲಿ ಇರುವೆ ಆತ್ಮಹತ್ಯೆ ಮಾಡಿಕೊಂಡಿದೆ. ಹೇಗೆ ಅಂತ ನೋಡೋಣ ಬನ್ನಿ. ನೋಡ್ರಿ ಇಲ್ಲಿ ಪಾಪ ಶೀಕಣ್ಯಾಗ ಬಿದ್ದು ಇರುವಿ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟಿದ್ರಿ. ಆತ್ಮಹತ್ಯೆ
ಏನು ಮಾಡೋದು ಹೇಳ್ರಿ ಇದಕ್ಕೀಗ ಹೊಳ ಸಿಕ್ನಾಗ ಹಾಕಂಬ್ರಿ ಬೇಡಪ್ಪ ಎತ್ತಿ ಇಲ್ಲಿ ತೆಗೆದು ಹೆಂಗೆ ಮುಚ್ಚಿಡಂಬ್ರಿ